ಓ ನಮ್ಮಲ್ಲಿ ಮೇಲೆರ ನೆಚ್ಚಿನ ಚಿರ ಯುವತಿ ದಂತದ ಗೊಂಬೆ ಕೆಂಪಜ್ಜಿ ನಮಸ್ಕಾರ. ಓ ಯಾಕೆ ಗೌಡ್ರು ಮಂತಕ್ ಬಂದಿದೆಯಲ್ಲ ಈ ಟತ್ತಿಗೆನ ಒಳ್ಳೊಳ್ಳೆದು ಅಡಿಗೆ ಮಾಡಿರ್ತಾರೆ ಸರಿಯಾಗಿ ಉಂಡೋಗೋಣ ಅಂತನ. ನಿನ್ ಬಾಯಿ ಮುಣ್ಣಾಕ ಹೋದ್ರೆ ಪಿಸಿ ಹಚ್ಚಂದ್ರೆ ಬಂದೆ ಗಾವಾಕ್ಷಿಗೆ ಅಮ್ಮಂಗೆ ಎಲ್ಗೋದ್ರು ನೀನೇ ಸಿಗ್ತಿಯಲ್ಲ ಸೀರಪ್ಪ. ಹಂಗಾರ ನಮ್ಮನೆಗೆ ಅಡಿಗೆ ಮಾಡಲ್ಲ ಕಣ, ಇಲ್ಲಿ ಗೌಡ್ರ ಮನೆಗೆ ಮಾಡೋದು. ನಾನು ಸುಮಿತ್ರಮ್ಮನ್ ಮಾತಾಡ್ಸಿ ಶಾನೆ ದಿನ ಆಗಿತ್ತು, ಅದಕ್ಕೆ ಮಾತಾಡ್ಸ್ಕೊಡೋಣ ಅಂತ ಬಂದಪ್ಪ. ಇಲ್ಗೂ ಬಂದೇವ್ನಿ ಹುಡಿಕೊಂಡು. ಏಯ್ ಕೆಂಪಜ್ಜಿ, ಕೆಂಪು ಡಾರ್ಲಿಂಗ್, ಒಂದ್ ಕೆಲಸ ಮಾಡಮ್ ಬಚ್ಚೆ. ನಿಂಗೂ ಮಾಡಕ್ಕೆ ಬದುಕಿಲ್ಲ, ನೀನು ಬಿಡುವಾಗಿದ್ದ, ನಾನು ಬಿಡುವಾಗಿದ್ದೀನಿ. ಎಲ್ಲಾನ ಒಯ್ಬಿಟ್ಟು ಮದುವೆ ಆಗೋ ಬಚ್ಚೇನಜ್ಜಿ. ಏಯ್ ಕೆಂಪಜ್ಜಿ, ಗಾಡಿ ಸ್ಟಾರ್ಟ್ ಮಾಡ್ಕೊಂಬತ್ತೀನಿ ಬಚ್ಚೆ, ಎಲ್ಲಾನ ಹುಡುಗಿ ಮದುವೆ ಆಗ್ಬಿಡೋ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮರೆ ಒಯ್ದೋಗ ನಿನ್ಗೇನೋ ಬಂದೈತ್ ದೊಡ್ಡ ರೋಗ ಅಲ್ವರ. ನನ್ನ ಮದುವೆ ಆಗ್ತೀನಿ ಅಂತೆಲ್ಲ ಹೋಗಿ ಹೋಗಿ ನಾ ಇನ್ನೇನ್ ನಾನು ಗುಂಡೆಕ್ ಹೋಗ ಒತ್ತು ಬಂದೈತೆ. ಊರ್ ಹೋಗು ಅಂತೈತೆ, ಕಾಡ್ ಬಾ ಅಂತೈತೆ. ಇವಾಗ ಬಂದು ಬಾಯ್ ಕೆಂಪಜ್ಜಿ ಮದುವೆ ಆಗೋಣ ಅಂತಲ್ಲ, ನಿನಗೆ ತಿಗ್ದಕ್ ಬಗ್ಸಾರು ಉಗಳಲ್ವೇ? ನಾಸಿಗೆಟ್ ನನ್ನ ಮಗನೇ, ಹೋಗ ಆಯ್ಸ್ಕೆ ಕುಡಿದ್ಬಿಟ್ಟು ಯಾತ ಮಾತಾಡ್ತಿ ಇಲ್ಲಿ ಬಂದಿಲ್ಲಿ. ಎಲ್ಲ ಇದ್ಯಾ ಕೆಂಪಜ್ಜಿ, ಸೀನಪ್ಪ ನಿಂಗ್ ಬೈತಿದ್ಯಾ? ಪಾಪ ಅವನೇನ್ ಮಾಡ್ದ ಅಂತನ್ನ ನೋಡು ಸುಮಿತ್ರಮ್ಮ, ಇವ್ ನಾಸಿಗೆಟ್ ನನ್ನ ಮಗ ಶೀನಪ್ಪ ಏನಂತಾನು ಬಂದು ಕೆಂಪಜ್ಜಿ ಕೆಂಪಜ್ಜಿ ಬಾ ನಾನು ನೀನು ಓಡೋಗಿ ಮದ್ವೆ ಆಗೋಣ ಅಂತಂದ್ಲೆ ಅಕ್ಕ ಹಾಕು. ಗಾಡಿ ಸ್ಟಾರ್ಟ್ ಮಾಡ್ಕೊಂಬತ್ತೀನಿ, ಓಡೋಗಿ ಮದ್ವೆ ಆಗೋಣ ಇಬ್ರು ಅಂತಾನೆ. ಏ ಸುಮಿತ್ರಕಯ್ಯ, ನೋಡು ಈ ಅಜ್ಜಿನ ಪಾಪ ಒಬ್ಬಳೆ ಇದ್ದಾಳೆ. ಇವಳು ಮದುವೆ ಆಗ್ಬಿಟ್ಟು ಇವಳಿಗೆ ಒಂದು ಬಾಳ ಕೊಟ್ಟು ಚಂದ ನೋಡ್ಕೊಂಬೋಣ ಅಂತ ಅನ್ಕೊಂಡೆ. ಈ ಅಜ್ಜಿ ನೋಡಿ ಕೆಂಪಿನ ಹೆಂಗ್ ಮಾತಾಡ್ತಾಳೆ. ಏನು ಎಮ್ಮ ಐಶ್ವರ್ಯ ರೈ, ಕರೀನಾ ಕಪೂರು, ದೀಪಿಕಾ ಪಡುಕೋಣೆ ಮಾತಾಡ್ತಾಳೆ. ಯಾಕ ಕೆಂಪಕಾಯ, ಏಯ್ ಕೆಂಪಜ್ಜಿ, ನನ್ನ ಮದುವೆ ಆಗಿ ಇಷ್ಟಿಲ್ವೇ ನಿನಗೆ? ಯಾಕ ನಾನೇನು ಸುಂದರ ಅಲ್ವೇ? ನೋಡಕ್ ಲಕ್ಷಣವಾಗಿಲ್ವೇ? ಥೋ ನಿನ್ನ ಅಬ್ರಾಡ್ಗ, ನಿನ್ನ ಮಾತಾರನ ಊರಗಳವ್ರು ಕೇಳಿಸ್ಕೊಂಡ್ಬಿಟ್ರೆ ತಿಕ್ಕ ಬಿಡ್ಕೊಂಡು ಹೋಗ್ತಾರ ಕಣ್ಣ. ಅಲ್ಲ ಕಣ್ಣ, ನನ್ನ ಈ ಒಜ್ಜಿನ ಮದುವೆ ಆಗಿ ಬರ್ತೀನಿ ಅಂತಲ್ಲ, ನಿನಗೇನ್ ಮಾನ ಮರ್ಯಾದೆ ಘನತೆ ಗೌರವ ಯಾತೂ ಇಲ್ವೇ? ಹೋಗ ತಾಸ್ಕೆ. ಏ ಕೆಂಪಜ್ಜಿ, ಅವನು ಸೀನಪ್ಪ ನಿಂತಾಗ ನಕ್ಸಾರ ಮಾಡ್ತಾ ಇದ್ದಾನೆ, ಸುಮ್ಕಿರೋ. ಅವನೇ ನಿನ್ನ ಮದುವೆ ಆಗಲ್ಲ. ಏಯ್ ಸೀನಪ್ಪ, ನಿನ್ಗೆ ಯಾರು ಬ್ಯಾರೆ ಸಿಗ್ಲಿಲ್ವೇನೋ ಈ ಒಜ್ಜಿ ತಕ್ ಬಂದ ನಿನ್ ನಕ್ಸಾರ ಆಡಾಕಿ? ಕೆಂಪಿ ನೋಡಿ ಹೆಂಗ್ ಕುಂತವಳು ಕೆಂಪಿ. ಏ ಮದುವೆ ಆಗ ಕಾಲ ರೆಡಿ ಆಗಿದ್ದಾಳೇನೋ, ಹೆಂಗ್ ರೇಗುತ್ತಾಳು ನೋಡ್ ನನ್ನ ಮೇಲೆ. ಒಳ್ಳೆ ಬಿಡು ಡಾರ್ಲಿಂಗ್. ಏ ಕೆಂಪು ಡಾರ್ಲಿಂಗ್, ಸುಮ್ಮನೆ ತಮಾಷೆ ಮಾಡಿದೆ. ಆಮ್ಯಾಗ ಬೈಗಿಂದ ಬರ್ತಾನ ಮೆಣಸಿನ್ಕಾಯಿ ಬೋಂಡ ಕಟ್ಟಿಸ್ಕೊಂಬಂದು ಕೊಡ್ತೀನಿ ಹೇಳಿ ನಿನಗೆ. ಅಲ್ಲಿ ಚಂದಕ್ಕೆ ಹಾಕ್ತಾರೆ ಮೆಣಸಿನ್ಕಾಯಿ ಬೋಂಡನು. ಕೋಳಿ ಮೊಟ್ಟೆ ಬೇಯಿಸಿರೋವನ್ನ ತಂದ್ಕೊಂಡ್ ಕೊಡ್ತೀನಿ, ತಿಂಬಿವಿನ್ ಸುಮ್ಕಿರು. ಸುಮಿತ್ರಕಾಯ, ಏ ಸುಮಿತ್ರಕಾಯ, ಗೌಡ್ರ ಎಲ್ಗೋಯವ್ರಕು? ಎಲ್ಲ ಹತ್ತೋದ್ರ ಕಣ ಸೀನಪ್ಪ ಗೊತ್ತಿಲ್ಲ. ಅವಾಗ್ಲೇನ ಬೋರಾಜ್ ಬಂದಿದ್ದ, ಬರೀ ಗೌಡ್ರೆ ಹೋಗೋಣ ಅಂತಾನ ಕರ್ಕೊಂಡು ಹೋದ್ನಪ್ಪ. ಯಾತ್ತೋದ್ರ ಏನ್ ಕತಿಯ? ಹಂಗಾರ ಹಿಂಗೇನು ಎಲ್ಲೋ ನಂದೀಸ್ನ ಅಂಗಡಿ ತಕ ಎಲ್ಲೋ ಹೋಗಿರ್ತಾರೆ, ಹುಡುಕೊಂಡು ಹೋಗ್ತೀನಿ ಬಿಡೋಣ. ಯಾಕ ಕೆಂಪು ಡಾರ್ಲಿಂಗ್, ಬೈನಾಗ ಮೆಣಸಿನ್ಕಾಯಿ ಬೋಲ್ಡ ಕೋಳಿ ಮೊಟ್ಟೆ ತನ್ಕೊಂಡ್ ಕೊಡ್ತೀನಿ, ವೆಯ್ಟ್ ಮಾಡ್ತಾ ಇರು. ಐ ಲವ್ ಯು, ಬಾಯ್. ಏ ಕೆಂಪಜ್ಜಿ, ನಮ್ ಸೀನಪ್ಪ ಎಣ್ಣೆ ಕುಡಿಯೋದೊಂದು ದರಿದ್ರದ ಬುದ್ಧಿ ಬಿಟ್ಟೆ ಮನಸ್ನಾಗ ಬಾಳ ಒಳ್ಳೆ ಮನ್ಸ ಕಣಜ್ಜಿ. ಪಾಪ ಅವನ್ ತಗ ದುಡ್ಡು ಇರ್ಲಿ ಇಲ್ದ ಇರ್ಲಿ ಯಾರನ್ನ ಕೇಳೋದವ್ರಿಗೆ ಇಲ್ಲ ಅಂಬಲ್ಲ. ನೋಡಿ ನೀ ಮೆಣಸಿನ್ಕಾಯಿ ಬೋಂಡನು ಕೋಳಿ ತತ್ತಿ ತಂದು ಕೊಡ್ತೀನಿ ಅಂತಾನೆ. ಕಣ್ ಸುಮಿತ್ರಮ್ಮ, ಅವನ್ ಸೀನಪ್ಪ ಎಲ್ಲಾರ ತಗೋ ಹಿಂಗ್ ನಕ್ಸರ ಮಾಡಲ್ಲ. ನಾನ್ ತಗೇನ ನಿನ್ ಮದ್ವೆ ಹಾಕ್ತೀನಿ ಅಂತಾನ ನಮ್ಮ ಅಂತಕ್ಕೂ ಬಂದು ಆಡ್ಸಾಡ್ತಿರ್ತಾನೆ. ಯಾಸೆಟೆ ಆಡ್ಸಾಡನು ಅಂತ ನಾನು ಸುಮ್ನಿರ್ತೀನಿ. ಎಲ್ಲಾರ ತಗೋ ಹಿಂಗ್ ನಕ್ಸರ ಮಾಡಲ್ಲಮ್ಮ ಅವನು. ಅಲ್ಲ ಕಣ್ರಿ ಗೌಡ್ರೆ, ಮೊನ್ನೆ ನಾನು ಈ ಗುಬ್ಬಿ ಕಡೆಕ್ ಹೋಗಿದ್ದೆ. ಆ ಗುಬ್ಬಿ ಕಡೆಕ್ ಹೋದ್ರೆ ಎಲ್ಲ ಬರೀ ಮೆಡಿಸಿನ್ ಸೊತ್ತೆಕಾಯಿ ಅಂತ ಬೆಳಿತಾರ ಗೌಡ್ರೆ. ನೀನು ಯಾರ ಹೊಲ್ದಾಗನ ನೋಡು ಮೆಡಿಸಿನ್ ಸೊತ್ತೆಕಾಯಿ. ನೀರು ಪಾರು ಚೆನ್ನಾಗಿದ್ದು ಬೆಳೆದ್ರೆ ಒಳ್ಳೆ ದುಡ್ಡು ಅಂತ ಗೌಡ್ರೆ. ಅದು 2-3 ತಿಂಗಳಿಗೆ 3-4 ಲಕ್ಷ ರೂಪಾಯಿ ದುಡ್ಡು ತಾಂತಾರಂತ ಒಂದು ಮನೆಯವರು. ಎಲೆ ಹೂ ಕಂಡ್ಲ ಬೋರಾಜ, ಈ ಗುಬ್ಬಿ ಸೇಳೂರು ತಿರ್ಗಾ ಈ ಕಡೆ ಹಂಗಸಂದ್ರ ದಾಸಪ್ಪನಹಳ್ಳಿ ಸಾರಿಗೆಪಾಳ್ಯವು ಈ ಸುತ್ತಮುತ್ತ ಊರುಗಳಾಗಂತೂ
ಮೆಡಿಸಿನ್ ಸೌತೆಕಾಯಿ ಬೆಳಿತಾರೆ ಅಂದ್ರೆ ಬ್ಯಾಚ್ ವೈಸ್ ಬೆಳಿತಾರೆ ಕಣಲೆ. ಚಂದಾಗ ದುಡ್ಡು ಮಾಡ್ಯಾವ್ರೆ ಪಾಪ, ಕಷ್ಟಪಟ್ಟು ದುಡಿತಾರೆ, ಹಂಗೆ ದುಡ್ಡು ಮಾಡೋರ್ ಕಳ್ಳೆ. ಮೆಡಿಸಿನ್ ಸೌತೆಕಾಯಿ ಅಂತೀವಲ್ಲ, ಬೋಲ್ ಕಷ್ಟ ಕಣ್ಲ ಅದು. ಮನ ಮಕ್ಕಳೆಲ್ಲ ದುಡಿಬೇಕು ಹೋಗಿ. ಎಲೆ ಕಷ್ಟವಿಲ್ಲದ ಯಾವ್ದು ಬೆಳೆಯಕಾಕೈತ್ ಗೌಡ್ರೆ? ರೈತ ಅಂತ ಹುಟ್ಟಿದ ಮೇಲೆ ಕಷ್ಟ ಪಡ್ಲೇಬೇಕು. ವ್ಯವಸಾಯ ಅಂತ ನಿಂತ ಮೇಲೆ ರೈತರಿಗೆ ಕಷ್ಟವೇನ. ಆದ್ರೂ ಕಷ್ಟ ಪಟ್ಟಿದ್ಕು ಯಾತ 4 ಕಾಸು ಉಳಿತು ಅಮ್ಮಂಗೆ ಮಾಡ್ಬೇಕು ನೋಡ್ರಿ. ಈಗ ನಾನ್ ಹೇಳೋದೇನ್ ಗೊತ್ತಾ ಗೌಡ್ರೆ, ಈಗ ಟೊಮೆಟೊ ಗಿಡ ಹಾಕ್ತಿವಿ, ಬದನೆ ಗಿಡ ಹಾಕ್ತಿವಿ, ಉಳ್ಳಿ ಗಿಡ ಹಾಕ್ತಿವಿ. ಇಂಥವೆಲ್ಲನ ಎಲ್ಲ ಬೆಳೆ ಬಂದು ಮಾರಕ್ ನಿಂತ ಮೇಲೆ ರೇಟ್ ಹೆಂಗಿರ್ತೈತೆ ಯಾರ ನಮಗೆ ಗೊತ್ತೈತಿ ಹೇಳ್ರಿ. ಒಂದೊಂದ್ಸಲಿನ ಈ ರೇಟ್ಗೆ ಹೋಗ್ತೈತಿ, ಒಂದೊಂದ್ಸಲಿನ ಹಗ್ಗ ಕುಕಂತೈತಿ. ಈಗ ಹಿಂಗಾದ್ರೆ ರೈತರಿಗೆ ಉಳಿಯಲ್ಲ ದುಡ್ಡು. ಇದು ಹಂಗಲ್ವಂತ ಮೆಡಿಸಿನ್ ಸೌತೆಕಾಯಿ ರೇಟು ಮೊದ್ಲೇ ಹೇಳಿರ್ತಾರಂತೆ. ಈಗ 1 ಕೆಜಿ ಇಷ್ಟು ಅಂತ ಮೊದ್ಲೇ ಹೇಳಿರ್ತಾರಂತೆ, ಅಷ್ಟೇ ರೇಟ್ ಕೊಡ್ತಾರಂತೆ. ಎಲೆ ಹೂ ಕಣ್ಣ ಬೋರಾಜ, ನನಗೆ ಗೊತ್ತಿಲ್ಲದ್ದೇನಲ್ಲ. ಮೆಡಿಸಿನ್ ಸೌತೆಕಾಯಿ ಎಲ್ಲ ಕಳ್ಳೆ ಅದ್ರ ಹೆಸರು ಮಿಡಿ ಸೌತೆಕಾಯಿ ಅಂತಾರೆ. ಅದನ್ನ ನಮ್ಮ ಹಳ್ಳಿ ಭಾಷೆಗೆ ಮೆಡಿಸಿನ್ ಸೌತೆಕಾಯಿ ಅಂತಾರೆ. ಯಾಕಂದ್ರೆ ಇದಕ್ಕೆ ಔಷಧಿನೂ ಗೊಬ್ಬರನು ಯಾವಾಗ್ಲೂ ಹಿಡಿದಿರ್ಬೇಕು. ಮೆಡಿಸಿನ್ ಸೌತೆಕಾಯಿ ಅಂದ್ರೆ ಔಷಧಿ ಗೊಬ್ಬರ ಹಿಡಿದಿರ್ಬೇಕು. ಎಲ್ಲ ನಾವು 1-2 ವರ್ಷ ನಮ್ಮೂರಾಗೂ ಬೆಳೆದಿರಲ್ಲ. ಗುರ್ರಾಜ, ರಂಗನಾಥಪ್ಪ, ದೇವರಾಜಪ್ಪ ಅವರೆಲ್ಲ ಬೆಳೆದಿದ್ರಲ್ವೇ. ಈ ಮೆಡಿಸಿನ್ ಸೌತೆಕಾಯಿ ಹೆಂಗ್ ಗೊತ್ತೇನಲ್ಲ, ಅವರೇ ಕಂಪ್ನಿಯರೇ ಬರ್ತಾರ ಕಳ್ಳ. ಕಂಪ್ನಿಯರೇ ಬಂದು ಬೀಜ ಕೊಟ್ಟು ಗೊಬ್ಬರ ಕೊಟ್ಟು ಎಲ್ಲ ಪ್ರತಿಯೊಂದು ಅವರೇ ಬಂಡವಾಳ ಕೊಡ್ತಾರ ಕೊಡೋ. ನಾವು ಅವ್ರಿಗೆ ಬೆಳೆದು ಕಾಯಿ ಹಾಕ್ಬೇಕಷ್ಟೇನ. ಈಗ ಎಲ್ಲನ ಮುರಿ ಎತ್ಬಿಟ್ಟು ಹೊಲದಾಗೆ ಮುರಿ ಎತ್ಬಿಟ್ಟು ಮಂಚಿಂಗ್ ಪೇಪರ್ ಹಾಕ್ಬೇಕು. ಮಂಚಿಂಗ್ ಪೇಪರ್ ಹಾಕೋದ್ಕಿನ್ನ ಮುಂಚೆನ ಇದು ಗೌರ್ಮೆಂಟ್ ಗೊಬ್ಬರ, ಗೌರ್ಮೆಂಟ್ ಅಂತ ಯಾತಿದು ಈ DAP PAP ಬರ್ತದಲ್ಲ ಅಂಥದ್ನೂ ಇದು ದನಿನ ಗೊಬ್ಬರನ ಒಂದಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕಿಬಿಡ್ಬೇಕು. ಆಮೇಲೆ ಮುರಿ ಎತ್ಬಿಟ್ಟು ಅದ್ರ ಮೇಲೆ ಮಂಚಿಂಗ್ ಪೇಪರ್ ಹಾಕ್ಬೇಕು. ಮಂಚಿಂಗ್ ಪೇಪರ್ 1-1.5 ಅಡಿಗೂ 1 ಅಡಿಗೂ ಒಂದೊಂದು ತೂತಿರ್ತವೆ. ಆ ತೂತದಕ್ಕೆ ಸೌತೆ ಬೀಜ ಊರ್ಕೊಂಡು ಹೋಗ್ಬೇಕು. ನಾವು ಬೀಜ ಊರಿದ್ದು ಒಂದು 5-6 ದಿನಕ್ಕೆಲ್ಲ ಹುಟ್ಟತಾವ್ ಕಣ. ಹುಟ್ಟಿದ್ದಾದ್ಮೇಲೆ 1 ವಾರ ಬಿಟ್ಟು ಒಂದಿಟ್ಟು ಗೊಬ್ಬರ ಕೊಡ್ಬೇಕು. ತಿರ್ಗಿ ಸೈಡಾಗಿ ದಸಿ ಗೊಬ್ಬರ ಅಂತಾರ ಅದನ್ನ. ಆ ದಸಿ ಗೊಬ್ಬರ ಕೊಟ್ಬಿಟ್ರೆ ಒಂದು 15-20 ದಿನಕ್ಕೆ ಎಲ್ಲನ ದಾರ ಕಟ್ಟಂಗೆ ಬರ್ತವೆ. ಸೌತೆ ಗಿಡಗಳು ಎಲ್ಲ ಬಳ್ಳಿ ಬಿಟ್ಕೊಂಡು ದಾರ ಕಟ್ಟಂಗೆ ಬರ್ತವೆ. ಗುಟ್ಗಳ್ನು ನಿಲ್ಸಿ ದಾರ ಕಟ್ಟಿಬಿಟ್ಟು ಆಗ ಈಗ ಆಲೆ 1 ತಿಂಗಳು ಆಗ ಓಟೋದಕ್ಕೆ ಕಾಯಿ ಕೊಯ್ಬೋದು ಕಣಯ್ಯ. ಬರೋಜ ಕಾಯಿ ಕೊಯ್ಬೋದು. ಕಷ್ಟಪಟ್ಟು ಮಾಡಿ ಚಂದಕ್ಕೆ ಬೆಳೆ ಬಂತು ಅಂತಂದ್ರೆ ಏನೋ 5,000 ಬೀಜ ಊರಿರೋ 3-4 ಲಕ್ಷಕ್ಕೆ ಏನು ಮೋಸ ಇಲ್ಲ. 2-2.5 ತಿಂಗಳು ಬೆಳೆ ಅಷ್ಟೇ ಕಣ ಬರೋಜ. ಇದು ಬರೋ 2.5 ತಿಂಗಳು ಮನೆಗೆ ಶಾನೆ ಜನ ಇದ್ದು ಕಷ್ಟಪಟ್ಟು ಮಾಡಿದ್ರೆ ಒಳ್ಳೆ ದುಡ್ಡನ. ಏನಂದ್ರೆ ಒಟ್ಟು ಕಷ್ಟ ಐತಿ. ಗೊಬ್ಬರ ಯಾವಾಗಲೂ ಹಾಕ್ತಿರ್ಬೇಕು, ಔಷಧ ಹೊಡಿತಿರ್ಬೇಕು. 3 ತಿಂಗಳಿಗೆ ಒಂದ್ಸಲಿನ ಹೊಲ ಚೇಂಜ್ ಮಾಡಿ ವ್ಯವಸಾಯ ಮಾಡಿದ್ರೆ ಚಂದಕ್ಕಿರ್ತೈತಿ ದುಡ್ಡಿದ್ರಾಗಿ. ವಾಟ್ಸ್ ಗೋಯಿಂಗ್ ಆನ್ ಬೋರಾಜ? ವಾಟ್ ಯು ಡಿಸ್ಕಸಿಂಗ್ ಬಿಟ್ವೀನ್ ಗೌಡ್ರು? ಏನೋ ಡೀಪ್ ಡಿಸ್ಕಷನ್ ನಡೀತಾ ಐತಿ ಗೌಡ್ರೆ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ವಾಟ್ ಯು ಟಾಕಿಂಗ್? ಸೀನಾ ಎಲ್ಗರ ಹೋಗಿದ್ದೆ? ಗೌಡ್ರಂತೂ 20 ಸಲ ಕೇಳಿರ್ಕಳಲೆ ಶೀನ್ ಹತ್ತೋದ ಅಂತಾನ. ಬೋರಾಜ, ನಾನು ಶ್ರೀಲಂಕಾಕ್ಕೆ ಹೋಗ್ಬಿಟ್ಟು ಇಡ್ಲಿ ತಿಂದ್ಬಿಟ್ಟು ಮಲೇಸಿಯಾಕ್ಕೆ ಹೋಗ್ಬಿಟ್ಟು ಮಸಾಲೆ ದೋಸೆ ಪಾರ್ಸಲ್ ತಕೊಂಡು ಹಂಗೆ ಇಂಡೋನೇಷಿಯಾದಾಗ 1 ಅರ್ಧ ಕಾಫಿ ಕುಡಿದು ಬರೋಣ ಅಂತ ಹೋಗಿದ್ದೆ. ಅಯ್ಯ ನಿನ್ ಮಕ್ ಬೆಂಕಿ ಹಾಕ. ಎಲ್ಗೋಗಿದ್ನ ಜೋ? ಎಲ್ಗೂ ಹೋಗಿರ್ಲಿಲ್ಲ. ಗೌಡ್ರು ಅಂತ ಹೋಗಿದ್ದೆ, ನಿಮ್ಮನ್ನೇ ಹುಡಿಕೊಂಡು. ನೀವು ನೋಡಿ ನಂದೀಶ್ ಅಂಗಡಿ ತಕ್ಕ ಟಿಕಾಣಿ ಹಾಕಿದೀರ. ಓಹೋ, ಸರಿಯಾದ ನನ್ನ ಕಳ್ಳ ನೀನು. ಅಯ್ಯ ನೀನ್ನ ಮಲೇಸಿಯಾಕ್ ಹೋಗಿದ್ನಂತೆ, ಸಿಂಗಾಪುರ್ಗೆ ಹೋಗಿದ್ನಂತೆ. ನೆಟ್ಗೆ ಸಿರಾಕ್ ಹೋಗಿ ಬರಕ್ ಬಸ್ ಚಾರ್ಜ್ ಐತಾ ಇಲ್ವ ನಿಂತಗೆ? ಲೇ ಸೀನಾ, ಬರೋಜ ಬರಲ್ಲ ಈಸ್ಕೆ ಬರೋ. ಅಯ್ಯ ನೀನ್ ಯಾವಾಗ ನೋಡ್ರಿ ಒಂದಿನ ಕಿತ್ತಾಡ್ತಿರ್ಕಳ್ಳ. ನೀವಿಬ್ರು ಸಣ್ಣ ಹುಡುಗರಾಗಿ ಇರ್ಬೇಕಾಯ್ತು ಕಳ್ಳ. ದೊಡ್ಡರಾಗಿ ತಪ್ಪು ಮಾಡಿಬಿಟ್ರಿ. ಬರ್ಲಾ ಸೀನಾ, ಕುಕ್ಕ ಬರ್ಲಾ. ಏನ್ ಗೌಡ್ರೆ ಇಬ್ರು ಜೋರಾಗಿ ಡಿಸ್ಕಷನ್ ಮಾಡ್ತಾ ಇದ್ರಿ? ಎಲೇ ಯಾತ್ ಮಾತಾಡನಲ್ಲ ಇವನು ಬೋರಾಜು ಅಂತ ಏನು ಉಪ್ಪಿಗಿಲ್ದ ಉಳಿಲ್ದವ್ ಮಾತಾಡ್ಬೇಕ ಅಷ್ಟೇನ. ಮೊನ್ನೆ ಗುಬ್ಬಿ ಕಡೆಕ್ ಹೋಗಿದ್ನಂತೆ, ನೆಂಟೂರ್ಗೋ ಎಲ್ಗನ. ಅಲ್ಲಿ ಮೆಡಿಸಿನ್ ಸೌತೆಕಾಯಿ ಹಾಕಿದ್ರು ಗೌಡ್ರೆ. ಬೋಲ್ಸಂದಕ್ಕೆ ಆದಾಯ ಬತ್ತೈತಂತ ಅದ್ರಾಗ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಅವನು ಅದನ್ನೇ ಮಾತಾಡ್ಕೊಂಡ್ ಕೂಕೊಂಡಿದ್ವಿ. ಬೋರಾಜ, ಬೋಲು ಕಷ್ಟ ಐತ್ ಕಣಜ. ಅದು ಕಷ್ಟಕ್ಕೆ ತಕ್ಕನಾಗ ಆದಾಯ ಐತಂದ್ರೆ ಅದು ಈ ಮೆಡಿಸಿನ್ ಸೌತೆಕಾಯಿ ಎಲ್ಲದು
ಮಿಡಿ ಮಿಡಿ ಸೌತೆಕಾಯಿ ಅಂತ, ಸಣ್ಣ ಸೌತೆಕಾಯಿ ಅಂತ ಅದು ಇಲ್ಲೆಲ್ಲೋ ಮಾರಾಟ ಅಲ್ಲ, ಫಾರಿನ್ ಹೋಗೈತಿ, ಬೇರೆ ಬೇರೆ ದೇಶಕ್ಕೆ ಹೋಗೋದು ಮೆಡಿಸಿನ್ ಸೌತೆಕಾಯಿ. ಸೀನಾ ನಾನು ಲೋನ್ ಕಂತಿದ್ದೆ ಕಳೆ ಈಟಿಟ್ ಉದ್ದ ಸೋತೆಕಾಯಿ ತಳ ಅವ್ನು ನೆಂಚ್ಕೊಂಬಕ್ ಬರಲ್ಲ ಏನಿಲ್ಲ. ಈಗ ನಾವು ಬಾಡ್ನೆಸ್ರು ಗಿಡ್ನೆಸ್ರು ಮಾಡಿದ್ರೆ ಸೋತೆಕಾಯಿ ನೆಂಚ್ಕೊಂಡು ಉಮ್ತೀವಿ. ಆ ಸೋತೆಕಾಯಿ ದಪ್ಪನ್ ಸೋತೆಕಾಯಿ ಹಚ್ಕೊಂಡು ತಿಂತೀವಿ. ಇದು ಏನ್ ಮಾಡ್ತಾರಲ್ಲ ತಾಂಡೋಗಿ ಮೆಡಿಸಿನ್ ಸೋತೆಕಾಯಿನ. ಹೇಳ್ತೀನಿ ಕಣ್ ಬೋರಾಜ, ಹೇಳ್ತೀನಿ ಕೇಳು. ನಾವು ಮೊನ್ನೆ ಯಾವಾಗಲೂ ಒಂದ್ಸಲಿ ರಂಗನಾಥಪ್ಪರ ಜೊತೆಗೆ ಈ ಸೌತೆಕಾಯಿ ಫ್ಯಾಕ್ಟ್ರಿ ತಕ್ಕೆ ಹೋಗಿದ್ದೆ ನಾನು ಒಂದ್ಸಲಿಲ್ಲ. ಅಲ್ಲಿ ಗೊತ್ತಾಯ್ತು ನಮ್ಗೆ ಏನು ಮಾಡ್ತಾರೆ ಇದನ್ನ ಅಂತನ. ಈ ಮಿಡಿ ಸೌತೆಕಾಯಿನೆಲ್ಲ ತಕೊಂಡ್ಬಿಟ್ಟು ಚಂದಕ್ಕೆ ಕ್ಲೀನ್ ಮಾಡ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾರ ಕಣಜೋ, ಉಪ್ಪಿನಕಾಯಿ. ನಮ್ ದೇಶದಾಗ ಯಾರು ತಿಂತಾರೋ ಹೆಂಗೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಯಾರು ತಿಂಬಲ್ಲ. ಬೇರೆ ಬೇರೆ ದೇಶಕ್ಕೆ ಹೋಗೈತೆ ಅದು. ಚೀನಾ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಲ್ಲೆಲ್ಲ ಅಮೆರಿಕ ಇಲ್ಲೆಲ್ಲ ತಿಂತಾರೆ. ಆ ಸೌತೆಕಾಯಿ ಏನೇನೋ ಒಂದಿಟ್ಟು ನೀರು ಹಾಕ್ಬಿಟ್ಟು ಉಪ್ಪಿನ ನೀರು, ಬೆಳ್ಳುಳ್ಳಿ, ತಿರ್ಗಾ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅವೆಲ್ಲ ಹಾಕಿಬಿಟ್ಟು ನೀರ್ನಂತದ್ದು ಮಾಡಿಬಿಟ್ಟು ಅದ್ರಾಗೆ ಈ ಸೌತೆಕಾಯಿಗಳನ್ನ ನೆನಾಕ್ತಾರೆ. ಅದನ್ನ ನೆಂಚ್ಕೊಂತಾರೆ ಕಾಣ್ಬೋರೋಜು. ನಾನು ಅದು ಯಾವುದೋ ಇನ್ಸ್ಟಾಗ್ರಾಮ್ ವಿಡಿಯೋದಾಗ ನೋಡಿದ್ದೆ. ಅವ್ನು ಯಾರ ಎಣ್ಣೆ ಹಾಕ್ಬೇಕಾದ್ರೆ ಕಟುಮ್ ಅಂತಾನ ಮುರ್ಕೊಂಡು ತಿಂಬಾನು ಈ ಸೌತೆಕಾಯಿನ. ಆ ನೀರು ಕುಡಿಯೋದು, ಸೌತೆಕಾಯಿ ತಿಂಬೋದು. ಒಬ್ಬೊಬ್ಬರು ಅಂತಾರ. ಒಟ್ನಾಗೆ ಬೇರೆ ದೇಶದಾಗ ಒಳ್ಳೆ ರೇಟ್ ಐತೆ ಕಾಣ್ಬೋರೋಜು ಈ ಸೌತೆಕಾಯಿಗೆ. ಅದಕ್ಕೆ ಜನಗಳು ಬಂದುಬಿಟ್ಟು ಕಂಪ್ನಿಯರು ಎಲ್ಲ ರೈತರ ಮೇಲೆ ಮುಗಿ ಬಿದ್ದು ಸೌತೆಕಾಯಿ ಬೆಳೆಸ್ಕೊಂಬ್ತಾ ಇದಾರೆ. ಸೀನಾ, ಈ ಸೌತೆಕಾಯಿ ಎಂಬುದಲ್ಲ, ನಾವೇನೇನು ಬೆಳಿತೀವೋ ನಾವೇ ನೇರವಾಗಿ ಮಾರಾಟ ಮಾಡ್ಬೇಕಲ್ಲ. ಬ್ಯಾರೆ ತಕ್ಕ ಹೋದಂಗೆ ಕೈ ಬದಲಾದಂಗೆ ಲಾಸ್ ಆಕೈತಿ ರೈತರಿಗೆ. ಪಾಪ ರೈತರುಗಳು ಏನಂದ್ರೆ ಈಗ ಬೆಳೆದಿರ್ತಾನೆ, ಆ ಒಂದು ಈಸ್ ತಕೊಂಡು ಬೇರೆ ಕಡೆಗೆ ಹೋಗಿ ಮಾರ್ಕೆಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದಿರೋರಿಗೆ ಕೊಡ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ ಗೌಡ್ರಿ, ರೈತರು ಒಂದ್ರ ಒಟ್ಟು ಕಷ್ಟಪಟ್ಟೇ ಬಿಡ್ತಾರೆ ಯಾವಾಗಲೂ. ವ್ಯವಸಾಯ ಮೇಲೆ ಪಾಪ ರೈತರು ಯಾವಾಗಲೂ ಕಷ್ಟವೇ ಬಿಡ್ರಿ. ಏನು ಮಾಡಕ್ಕಾಗಲ್ಲ ಬಿಡ್ಲಾ ತೋಲೆ. ಸೀನಾ, ಇನ್ನೆಲ್ಲ ಸಮಾಚಾರ? ಗೌಡ್ರಿ ಏನ್ ಗೌಡ್ರಿ, ಟಿವಿಯವರು ಎಸ್ ಬಗ್ಗೆ ಹಿಂಗ್ ಮಾತಾಡ್ತಾ ಇದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶು ಮುಂದೆ ರಾಜಕೀಯಕ್ಕೆ ಬಂದ್ರು ಬರ್ಬೋದು ಅಂತ ಇದಾರಲ್ಲ ಗೌಡ್ರಿ, ನಿಜವೇ ಇದು? ನಮ್ ತಾಯಿಗೂ ನನಗೆ ಗೊತ್ತಿಲ್ಲಪ್ಪ ಈ ವಿಚಾರ. ಹಂಗಾರೆ ಎಸ್ಸು ಪಿಕ್ಚರ್ ಬಿಟ್ಟು ರಾಜಕೀಯಕ್ಕೆ ಬರ್ತಾರೆ ಅನ್ಲ? ಗೌಡ್ರಿ ಹಂಗಲ್ಲ ನಾನು ಹೇಳ್ತಿರೋದು. ಈಗ ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ಇತ್ತು ಹಿಂದೆಗೆ, ಆಪ್ಕಿ ಅದಾಲತ್ ಅಂತನ. ಇನ್ನೊಂದು ವಿಚಾರ ಗೊತ್ತಾಗೌಡ್ರಿ, ರಾಕಿಂಗ್ ಸ್ಟಾರ್ ಯಶು ಕನ್ನಡದ ಮೊಟ್ಟ ಮೊದಲ ನಟ ಹೋಗಿರೋದು ಆಪ್ಕಿ ಅದಾಲತ್ಗೆ. ಅದು ನಮ್ಮ ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಆ ವಿಚಾರ ಬಿಡ್ಲಿ ಇರ್ಲಿ. ಈಗ ಆ ಒಂದು ಪ್ರೋಗ್ರಾಮ್ನಾಗ ರಾಕಿಂಗ್ ಸ್ಟಾರ್ ಯಶು ಮಾತಾಡವ್ರಿ, ಕೇಳವ್ರಿ. ಯಾರು ಅವರು ಇಂಟರ್ವ್ಯೂ ಮಾಡಿದಾರಲ್ಲ ಅವರು ಮಾತಾಡ್ಸವ್ರಿ. ಏನ್ ಸರ್ ಮುಂದಿನ ದಿನದಾಗ ನೀವೇನಾದ್ರು ರಾಜಕೀಯಕ್ಕೆ ಬರ್ತೀರಿ ಅಂತ ಒಂದು ಮಾತಿ ಕೇಳವ್ರಿ. ಅವಾಗ ಯಶು ನೋಡ್ರಿ, ನಾನು ಇವಾಗ ಫಸ್ಟ್ ಸಿನಿಮಾ, ಈಗ ನಾನು ಸಿನಿಮಾ ನನ್ನ ಪ್ರಾಮುಖ್ಯತೆ ಆದ್ಯತೆ, ಆಮೇಲೆ ನೋಡೋಣ ರಾಜಕೀಯ ಬಗ್ಗೆ ಅಂತ ಹೇಳವ್ರಿ. ನಾನು ರಾಜಕೀಯ ಕೆಟ್ಟದ್ದಲ್ಲ, ರಾಜಕೀಯ ಕೊಳಕಲ್ಲ ಅಂತ ನಾನು ಹೇಳಲ್ಲ. ಇವಾಗ ಸದ್ಯಕ್ಕೆ ಪಿಕ್ಚರ್ ಮಾಡ್ಕೊಂಡಿದ್ದೀನಿ ನಾನು, ಸಿನಿಮಾ ಮಾಡ್ಕೊಂಡು ಮುಂದಿನ ದಿನದಾಗ ನೋಡೋಣ ಅಂತ ಹೇಳವ್ರು ಗೌಡ್ರಿ. ಇದನ್ನ ಇಟ್ಕೊಂಡ್ಬಿಟ್ಟು ಏನ್ ಚಾನಲ್ ಅವರು ಮುಂದೆ CM ಆದ್ರೂ ಆಗಬಹುದು, ಕರ್ನಾಟಕದ ರಾಜಕೀಯಕ್ಕೆ ಬಂದ್ರು ಬರ್ಬೋದು ಎಸ್ ಅಂತಾರ ಎಲ್ಲ ಟಿವಿಯವ್ರು ಮಾತಾಡ್ತಾ ಇದಾರೆ, ಪೇಪರ್ನಾಗೆಲ್ಲ ಬಂದೈತಿ ಗೌಡ್ರಿ. ಇನ್ನು ನಮ್ಮ ಯಶು ಫ್ಯಾನ್ಸ್ ಅಂತೂ ಚಾಟ್ GPT ಹಾಕ್ಬಿಟ್ಟು CM ಯಶು ಅಂತ ಹೇಳ್ಬಿಟ್ಟು ಚೇರಿ ಮೇಲೆ ಕುಂಡ್ರಿಸ್ಬಿಟ್ಟವ್ರು ಅಲ್ಲೇನ. ಸೋಷಿಯಲ್ ಮೀಡಿಯಾ ತುಂಬಾ ಇದೇ ಫೇಮಸ್ ಆಗ್ಬಿಟ್ಟೈತೆ, ಟ್ರೆಂಡಿಂಗ್ ಆಗ್ಬಿಟ್ಟೈತೆ ಗೌಡ್ರಿ. ಸೀನಾ, ನೀನ್ ಏನೇ ಹೇಳು, ನಮ್ಮ ಕರ್ನಾಟಕದಾಗೆ ಪಿಕ್ಚರ್ನಾಗೂ ಸಿನಿಮಾದಾಗೂ ಇದ್ದರು ರಾಜಕೀಯದಾಗ ಹೆಸರು ಮಾಡಿದ್ ಕಮ್ಮಿ ಕಣಲಿ. ಕರೆಕ್ಟ್ ಗೌಡ್ರಿ, ನೀವ್ ಹೇಳ್ತಿರೋದು 100ಕ್ಕೂ 100 ಕರೆಕ್ಟು. ತಮಿಳ್ನಾಡಿನಾಗೂ ಆಂಧ್ರ ಪ್ರದೇಶದಾಗೂ ಇದ್ದಂಗೆ ನಮ್ಮ ಕರ್ನಾಟಕದಾಗ ಇಲ್ಲ. ಕರ್ನಾಟಕದ ಹೆಂಗೆ ಅಂತಂದ್ರೆ, ನೀನು ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಕೊಡ್ಚ
ಹಾಲಿನ ಅಭಿಷೇಕ ಮಾಡ್ತಾರೆ, ಖುಷಿ ಪಡ್ತಾರೆ, ಶಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಎತ್ತಿ ಮೆರೆಸ್ತಾರೆ. ಆದ್ರೆ ರಾಜಕೀಯಕ್ಕೂ ಬಂದಾಗ ರಾಜಕೀಯಕ್ಕೆ ಯಾರು ಓಟ್ ಹಾಕೋಬೇಕೋ ಅವ್ರಿಗೆ ಓಟ್ ಹಾಕೋದು. ಅಲ್ಲ, ನಮ್ಮ ಕನ್ನಡ ಸಿನಿಮಾದವರು ರಾಜಕೀಯದಾಗ ಬಂದವ್ರೆ. ಆದ್ರೆ ಅಷ್ಟೊಂದು ಹೆಸರು ಮಾಡಿಬಿಟ್ಟು CM ಯಾರು ಆಗಿಲ್ಲ, ಮುಖ್ಯಮಂತ್ರಿಗಳು ಯಾರು ಆಗಿಲ್ಲ. ಈಗ ಹೇಳೋಣ, ಅಂಬರೀಷು ಸಿನಿಮಾದರೇನ, ಜಗ್ಗೇಶು ಸಿನಿಮಾದರೇನ, ಉಮಾಶ್ರೀ ಸಿನಿಮಾದರೇನ, ತಿರ್ಗಾ ಅವ್ರಪ್ಪ ಅಂಬರೀಷ್ ಅವ್ರ ಹೆಂಡತಿ ಸುಮಲತಾ ಅವರು ಸಿನಿಮಾದರೇನ, ತಿರ್ಗಾ ಇನ್ನು ಯಾರ್ಯಾರು ಇದಾರೆ, ಸುಮಾರು ಜನ ಇದ್ದಾರೆ ಸಿನಿಮಾದ್ರು. ಮುಖ್ಯಮಂತ್ರಿ ಚಂದ್ರು ಇರ್ಬೋದು, ಇವರೆಲ್ಲ ಸಿನಿಮಾದರೇನ ರಾಜಕೀಯಕ್ಕೂ ಬಂದೇವ್ರಿ. ಆದ್ರೆ ಯಾರು CM ಆಗೋದು, ಮುಖ್ಯಮಂತ್ರಿ ಆಗೋದು, ದೊಡ್ಡ ಸ್ಟಾರ್ಗಳಾಗ ಅಂದ್ರೆ ದೊಡ್ಡ ನಾಯಕರಾಗೋದು ಇಲ್ಲ. ಇದಾರೆ MLA MP ಗಳು MLCಗಳು ಆಗ್ಯಾವ್ರು ಅಷ್ಟೇ ಗೌಡ್ರಿ. ಆದ್ರೆ ತಮಿಳ್ನಾಡಾಗೂ ಆಂಧ್ರ ಪ್ರದೇಶದಾಗೂ ಲೆಕ್ಕ ಈಗೇಳ್ರಿ. ಇವಾಗ ತಮಿಳ್ನಾಡಿಗೆ ತಳಪತಿ ವಿಜಯ್ CM, ಆಂಧ್ರ ಪ್ರದೇಶದಾಗೆ ಉಪಮುಖ್ಯಮಂತ್ರಿ ಆಗ್ಯಾವ್ರಿ. ಇವ್ರು ನಮ್ಮ ಯಾರಪ್ಪ ರಾಮಚರಣ್ ಅವ್ರ ಸಿಗಪ್ಪ, ಅವ್ರ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ, ನೆನಪಿಸ್ಕೊಂಡು ಹೇಳ್ತೀನಿ. ಅವರು ಈಗ ಉಪಮುಖ್ಯಮಂತ್ರಿ ಆಗ್ಯಾವ್ರಿ. ಹಂಗೆ ಗೌಡ್ರಿ ಅವಾಗ ತಮಿಳ್ನಾಡು ಆಂಧ್ರ ಪ್ರದೇಶದಾಗೆ NTR MGR ಇವರೆಲ್ಲ ಸಿನಿಮಾದಿಂದ ಬಂದಾರ ಗೌಡ್ರಿ. ಸಿನಿಮಾದಿಂದ ಬಂದು ರಾಜಕೀಯದಾಗೆ ದಶಮಾನಗಳ ಕಾಲ ರಾಜಕೀಯ ಮಾಡ್ಯವ್ರಿ. CMಗಳಾಗಿ ರಾಜಕೀಯದಾಗ ಇದ್ದೇವ್ರಿ. ಇನ್ನೊಂದು ವಿಚಾರ ಗೌಡ್ರಿ, ನಮ್ಮ ರಾಜ್ಕುಮಾರ್ ಇದ್ರು ಗೊತ್ತಾ? ರಾಜ್ಕುಮಾರ್ ನಟ ಸಾರ್ವಭೌಮ, ಕರ್ನಾಟಕದ ಕಿರೀಟ, ರಸಿಕರ ರಾಜ. ರಾಜ್ಕುಮಾರ್ನು ಕೂಡ ಅವಾಗ ರಾಜಕೀಯ ಕರೆದ್ರಂತೆ. ಬರ್ರಿ ಸ್ವಾಮಿ, ನೀವು ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಅಂತಾನ. ರಾಜ್ಕುಮಾರ್ ಅವರು ನಿಮ್ ಕೈ ಮುಗಿದು ಬಿಡ್ತೀರಿ, ನಾನು ಕಲಾ ಸರಸ್ವತಿ ಆರಾಧಕ, ನಾನು ಸಿನಿಮಾ ಮಾಡ್ಕೊಂಡು ನಿಮ್ಮನ್ನೆಲ್ಲ ರಂಜಿಸ್ತೀನಿ ವಿನಃ ಐ ಆಮ್ ನಾಟ್ ಎಂಟರ್ ಟು ದ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ನಾನು ರಾಜಕೀಯಕ್ಕೆ ಬರಲ್ಲ ಅಂತಾನೆ. ಅವ್ರು ಅದಕ್ಕೆ ಸಿನಿಮಾದಲ್ಲಿ ಅಭಿಮಾನಿಗಳೇ ದೇವರು ಅಂತ ಹೇಳ್ಕೊಂಡು ಕೊನೆವರೆಗೂ ಸಿನಿಮಾದಾಗೆ ಇದ್ರು ಗೌಡ್ರಿ. ಅದು ನಮ್ಮ ರಾಜ್ಕುಮಾರ್ ಅಂದ್ರೆ. ಒಟ್ಟಾಗೆ ನೋಡ್ಬೇಕು ಏನು ಮಾಡ್ತಾರೋ ಎತ್ತು ಮಾಡ್ತಾರೋ. ಮುಂದೊಂದಿನ ರಾಜಕೀಯಕ್ಕೆ ಬಂದ್ರು ಬರ್ಬೋದು ಗೌಡ್ರಿ. ಲೇ ಸೀನಾ, ನೀನ್ ಆಗ್ಲೇ ಮಾತಾಡ್ಬೇಕಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳ್ತಿದ್ದಲ್ಲ, ಪವನ್ ಕಲ್ಯಾಣ್ ಅಲ್ವಲ್ಲ? ಚಿರಂಜೀವಿ ಇದ್ರಲ್ಲ, ಅವ್ರ ತಮ್ಮ ರಾಮಚರಣ್ ಅವ್ರದ್ದು ಸಿಗಪ್ಪ. ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ. ಗೌಡ್ರೆ, ನೀವು ಸ್ಯಾಂಡಲ್ವುಡ್ ಬಿಟ್ಟು ತೆಲುಗು ತಮಿಳು ಎಲ್ಲ ತಿಳ್ಕೊಂಡಿದ್ದೀರ ಗೌಡ್ರಿ. ನೀವು ಹಳೆಗಾಯಿ ಎಷ್ಟೇ ಆದ್ರೂ ಎಲ್ಲ ಮಾಹಿತಿ ಇರುತ್ತೆ ಬಿಡ್ರಿ ಗೌಡ್ರೆ. ನಮ್ಮ ರಾಜಕೀಯ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಇವಾಗ ಒಂದು 5-6 ಜನ, ಕರ್ನಾಟಕದಾಗ ಒಂದು 5-6 ಜನ ಅಷ್ಟೇ ಇವ್ರು ದೊಡ್ಡ ದೊಡ್ಡ ನಾಯಕರು ಅಂತಾನ. ಅವ್ರು ಬಿಟ್ರೆ ಯಾರ ಹೆಸರು ಅಷ್ಟಾಗಿ ಓಡಾಡಲ್ಲ. ಕಾಂಗ್ರೆಸ್ನಾಗ ತಾಳ್ರಿ, ಈಗ CM ಕ್ಯಾಂಡಿಡೇಟ್ಗಳು ಹೇಳ್ತಿರೋದು ನಾನು. ಈಗ DK ಶಿವಕುಮಾರ್ ಇದ್ದಾರೆ, ಅದಕ್ಕಿಂತ ಮುಂಚೆ ಯಾರಿದ್ರು? ಸಿದ್ದರಾಮಯ್ಯ ಇದ್ರು. JDS ಬಂದ್ರೆ ಕುಮಾರಸ್ವಾಮಿ ಇದ್ದೀರಿ. BJP ಬಂದ್ರೆ ಯಡಿಯೂರಪ್ಪನ ಮಕ್ಕಳು ಇವರೆಲ್ಲ ಹಿಂಗೆ ಅವ್ರ ಹೆಸರುಗಳು ಓಡಾಡ್ತಾ ಇದ್ದಾವೆ. ಅದನ್ನ ಬಿಟ್ರೆ ಬ್ಯಾರ್ಯಾರು ಹೊಸ ಮುಖಗಳು ಯಾರು CM ಕ್ಯಾಂಡಿಡೇಟ್ ಕಾಮ್ತಾ ಇಲ್ಲ ಜನಕ್ಕೆ. ಈಗ ಜನ ಇನ್ನೊಂದು 5-6 ವರ್ಷ 10 ವರ್ಷ ಆದ್ಮೇಲೆ ಯಾರಾದ್ರೂ ಒಂದು ಹೊಸ ಮುಖ ನೋಡ್ಬೇಕು ಅಂತ ಜನ ಬಯಸ್ತಾರೆ. ಅಂತ ಟೈಮ್ನ ಏನ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ಬಿಟ್ಬಿಟ್ಟು ರಾಜಕೀಯಕ್ಕೂ ಬಂದ್ರೆ ಏನಾದರೂ ಹೆಸರು ಮಾಡ್ಬೋದಾ ಅಂತ ನಾನು ಕೇಳ್ತಿರೋದು. ಅಲ್ಲ, ರಾಜಕೀಯಕ್ಕೆ ಬಂದು ಹೆಸರು ಮಾಡ್ತಾರ ಕಳ್ಳಸಿನ ಅಲ್ವಲ್ಲ? ಸಿನಿಮಾದಾಗೆ 200 ಕೋಟಿ 300 ಕೋಟಿ ಎಲ್ಲ ದುಡಿಮೆ ಮಾಡ್ಕೊಂತಾರೆ. ರಾಜಕೀಯಕ್ಕೆ ಬಂದ್ರೆ ಅಷ್ಟೊಂದು ದುಡ್ಡು ಹಾಕೈತಿ ಅಲ್ಲ ಅವ್ರಿಗೆ. ಗೌಡ್ರೆ, ಜನ ಸೇವೆ ಮಾಡ್ಬೇಕು ಅಂತ ಮನಸ್ಸಿನಾಗಿದ್ರೆ ಹಾಕೈತೆ. ನೀವ್ ಹೇಳೋದು ನಿಜಾನೆ. ಸಿನಿಮಾದಾಗಲ್ಲ ಈ ಅಡ್ವರ್ಟೈಸ್ ಕೊಡ್ತಾರೆ ಗೊತ್ತೇ, ಎಣ್ಣೆ, ಸೋಪು, ಸೋಪಿನ ಪುಡಿ, ಮಕ್ಕ ಹಾಕ್ಯಂಬೋದು, ಬಟ್ಟೆ ಒಗೆಯೋ ಸೋಪು, ತಿರ್ಗಾ ಅವು ಇವು ಎಲ್ಲ ಅಡ್ವರ್ಟೈಸ್ ಬರ್ತಾವಲ್ಲ, ಒಂದು 30 ಸೆಕೆಂಡ್ ಅಡ್ವರ್ಟೈಸ್ಗೆ 1,000 ರೂಪಾಯಿ ತಮ್ತಾರೆ. ರಾಜಕೀಯಕ್ಕೆ ಬಂದ್ರೆ ಒಳ್ಳೆ ಮನ್ಸು, ಜನ ಸೇವೆ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು ಅಂತ ಬರ್ಬೇಕು ಅಷ್ಟೇನ.
ರಾಜಕೀಯದಾಗಿ. ಹಾ, ಕರೆಕ್ಟು ಕಳ್ಳೆ ಸೀನಾ, ನೀನ್ ಹೇಳೋದು ನಿಜ. ನೋಡ್ರಪ್ಪ, ಈ ವಿಡಿಯೋ ನೋಡಿದರು ಎಷ್ಟು ಮುಂದೆ ರಾಜಕೀಯಕ್ಕೆ ಬರಬೇಕೋ ಬೇಡವೋ ಎಂಬುದು ಕಮೆಂಟ್ ಮಾಡ್ರಿ. ಹಂಗೆ ಯಾರ್ಯಾರು ಎಸ್ ಅಭಿಮಾನಿಗಳು ಇದ್ದೀರಿ ಎಲ್ಲಾರು ಈ ವಿಡಿಯೋ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ದಯವಿಟ್ಟು ಲೈಕ್ ಮಾಡ್ರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.